IPL 2027 ಅಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡೋ ಜವಾಬ್ದಾರಿ ನಂದು. ವಿಡಿಯೋ ನೋಡ್ತಾ ಇದ್ದೀರಾ, ಆದ್ರೆ ಕೆಲವೊಬ್ರು ಫ್ಯಾನ್ಸ್ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಫ್ರೀ ಆಗಿ ಬರುತ್ತೆ. ಯಾವುದೇ ರೀತಿಯ ದುಡ್ಡು ಕೊಡುವಂತಹ ಅವಶ್ಯಕತೆ ಇಲ್ಲ. ಅಪ್ಡೇಟ್ಸ್ ನ ಕೊಡ್ತೀನಿ, ಅಪ್ಡೇಟ್ಸ್ ನೀವು ತಗೊಳ್ಳಿ ಅಷ್ಟೇ. ಸೊ ಐ ಹೋಪ್ ಈ ಒಂದು ಸ್ಮಾಲ್ ವಿಡಿಯೋವರೆಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಹೊಡೆದು ಬಿಡ್ರಿ, ಏನಾಗಲ್ಲ. ಫಸ್ಟ್ ಅಪ್ಡೇಟು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ, ಮೆಜಾರಿಟಿ ಆಫ್ ದ ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದೀವು CSK, KKR, DC, RR ಇಂಥ ಟೀಮ್ದವರು ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತೇಳಿ. ಈ ಒಂದು ಟ್ರೇಡ್ ಅಲ್ಲಿ ಫ್ರಂಟ್ ರನ್ನರ್ ಒಂದು CSK, ಒಂದು KKR ಅಂತೇಳಿ. ಆದ್ರೆ ಲೇಟೆಸ್ಟ್ ಎಕ್ಸ್ಪ್ರೆಸ್ ಸ್ಪೋರ್ಟ್ಸ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಖುದ್ದು ಹಾರ್ದಿಕ್ ಪಾಂಡ್ಯ GTಗೆ ಅಪ್ರೋಚ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ನನಗೆ ಕ್ಯಾಪ್ಟನ್ಸಿ ಕೊಡ್ರಿ, ನಾನು GT ಟೀಮ್ಗೆ ಬರ್ತೀನಿ ಅಂತೇಳಿ. ಆದ್ರೆ GT ಮ್ಯಾನೇಜ್ಮೆಂಟ್ ಉಚ್ರ, ಹೇಯ್ ಏನು ಗುರು ನೀನು ಲಾಸ್ಟ್ 2022 ಸಮಥಿಂಗ್ ಆ ಒಂದು ಇಯರ್ ಅಲ್ಲಿ ಮಾಡಿದ್ರು ಸಾಕು. ಒಂದು ವರ್ಷ ಕಪ್ಪು, ನೆಕ್ಸ್ಟ್ ವರ್ಷ ರನ್ನರ್ ಅಪ್ ಆಗಿರುವಂತ ಟೀಮ್ ಅನ್ನು ನೀವು ಲೀಡ್ ಮಾಡಿದಿರಾ, ಸೂಪರ್ ಆಗಿ ಕ್ಯಾಪ್ಟನ್ಸಿ ಕೊಟ್ಟಿದ್ದೀರಾ, ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದೀರಾ GT ಅಲ್ಲಿ. ಅದ್ರ ಬಗ್ಗೆ ನೋ ಡೌಟ್, ನೋ ಕ್ವಶನ್. ಆದ್ರೆ ಸಡನ್ಲಿ ಮುಂಬೈ ಇಂಡಿಯನ್ಸ್ ಈ ತರ ಟ್ರೇಡ್ ಆಫರ್ ನ ಕೊಟ್ಟಿದ್ದಾರೆ ಅಂತೇಳಿ ನೀವು ಸ್ಟ್ರೈಟ್ ಅವೇ GT ಅನ್ನು ಬಿಟ್ಕೇಸಿ ಮುಂಬೈಗೆ ಹೋದ್ರಿ. ಅದ್ರ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಇವನ್ ನಾನು ಕೂಡ ದಟ್ ಇಸ್ ನಾಟ್ ಎ ರೈಟ್ ವೇ ಟು ಗೋ ಮುಂಬೈ ಇಂಡಿಯನ್ಸ್. ಖುದ್ದಾಗಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಒಂದು ವರ್ಷ ಕಪ್ಪು, ಇನ್ನೊಂದು ವರ್ಷ ರನ್ನರ್ ಅಪ್ ಆದಂತಹ ಟೀಮ್ ಅನ್ನು ಬಿಟ್ಟಿಸಿ ಹಾರ್ದಿಕ್ ಪಾಂಡ್ಯರು ಮುಂಬೈ ಇಂಡಿಯನ್ಸ್ಗೆ ಹೋದ್ರು. ದಟ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ಹಾರ್ದಿಕ್ ಪಾಂಡ್ಯರು ಮಾಡಿದ್ದು. ಬಟ್ ಈಗ ಸ್ಟ್ರೈಟ್ ಅಪ್ ಅಗೇನ್ ನಾನು GTಗೆ ಬರ್ತೀನಿ, ನನಗೆ ಕ್ಯಾಪ್ಟನ್ಸಿ ಕೊಡಿದ್ರೆ ಯಾವ ರೀಸನ್ ಮೇಲೆ GT ಮ್ಯಾನೇಜ್ಮೆಂಟ್ ಒಪ್ಕೊಳ್ತಾರ ಗುರು? ದಟ್ ಇಸ್ ಇಂಪಾಸಿಬಲ್. ಈ ಒಂದು ಟ್ರೇಡ್ ನ GT ಮ್ಯಾನೇಜ್ಮೆಂಟ್ ಮುಲಾಜಿಂದನೆ ರಿಜೆಕ್ಟ್ ಮಾಡಿದ್ದಾರೆ. ಬೇಡ, ನೀವು ಖುದ್ದಾಗಿ ಆಸ್ ಎ ಪ್ಲೇಯರ್ ಆಗಿ ಬರ್ತೀನಪ್ಪ ಅಂದ್ರೆ ಮಾತ್ರ ನಾವು ಈ ಒಂದು ಟ್ರೇಡ್ ಮಾಡ್ತೀವಿ. ಇಲ್ಲಪ್ಪ, ನಿಮ್ಗೆ ಕ್ಯಾಪ್ಟನ್ಸಿ ಬೇಕಪ್ಪ ಅಂದ್ರೆ ನಮ್ಗೆ ನಿಮ್ಮ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ ಅಂತೇಳಿ GT ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡ್ಯ ಅವರ ಒಪಿನಿಯನ್ ರಿಜೆಕ್ಟ್ ಮಾಡಿದ್ದಾರೆ. ನಾವು ಶುಭ್ಮನ್ ಗಿಲ್ ಅವರಿಗೆ ನಾವು ಕ್ಯಾಪ್ಟನ್ಸಿ ಕೊಡ್ತೀವಿ, ಅವರಿಗೆ ನಾವು ಬ್ಯಾಕ್ ಮಾಡ್ತೀವಿ. ಅವ್ರನ್ನ ಬಿಟ್ಟು ಬೇರೆ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ಕೊಡುವಂತ ಮಾತೇ ಇಲ್ಲ ಅಂತೇಳಿ GT ಮ್ಯಾನೇಜ್ಮೆಂಟ್ ಮಾರಿಗೆ ಕಿತ್ತಿ ಹಾಕಿದ್ದಾರೆ ಹಾರ್ದಿಕ್ ಪಾಂಡ್ಯಗೆ. ವಿಚ್ ಇಸ್ ಸರ್ಪ್ರೈಸ್. ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಒಂದು ಟೀಮ್ ಹೋಗಿ ನಾ ಬರ್ತೀನಪ್ಪ ಅಂತ ಹೇಳಿದ್ರು. ಸೊ ನಿಮಗೋಸ್ಕರ ಸಾಕಷ್ಟು ಟೀಮ್ದವರು ಕಾಯ್ತಾ ಇದ್ದಾರೆ ಬಾಸ್. ನೀವು ಕ್ಯಾಪ್ಟನ್ಸಿ ಕೊಡಂದ್ರೆ ಅದು ಆಗ್ಲಾರ್ದ ಮಾತು. ಈಗ ಇಲ್ಲೊಂದು ಪಾಂಡ್ಯ ಕ್ಲಿಯರ್ ಆಗುತ್ತೆ, ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಯಾವ ಟೀಮ್ ಕೊಡುತ್ತೆ ಆ ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗುತ್ತಾರೆ ಅಂತೇಳಿ. ಸೊ ಹಾಗಾದ್ರೆ ಈಗ ಈ ಒಂದು ಟ್ರೇಡ್ ಅಲ್ಲಿ ನಂಬರ್ 1 ಟೀಮು ಅದು ಕಲ್ಕತ್ತಾ ನೈಟ್ ರೈಡರ್ಸ್. ಯಾಕಪ್ಪ ಅಂದ್ರೆ KKRಗೆ ಒಂದು ಕ್ಯಾಪ್ಟನ್ಸಿನ ಮಾಡುವಂತಹ ಪ್ಲೇಯರ್ ನ ಅವಶ್ಯಕತೆ ಇದೆ. ಅದು ಹಾರ್ದಿಕ್ ಪಾಂಡ್ಯ ಅವರು ಕರೆಕ್ಟ್ ಆಗಿ ಸೂಟ್ ಆಗುವಂತಹ ಪ್ಲೇಯರ್. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬೇಕು, KKR ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ಸಿ ಕೊಡಕ್ಕೆ ರೆಡಿ ಇದ್ದಾರೆ. ಆದ್ರೆ CSK ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ CSK ಟೀಮು ಯಾವುದೇ ಕಾರಣಕ್ಕೂ ಕ್ಯಾಪ್ಟನ್ಸಿ ಕೊಡುವಂತ ಚಾನ್ಸ್ ಇಲ್ಲ. ರೋಹಿತ್ ಜುಗ್ಲನ್ ಇವರ ಒಂದು ರಿಪೋರ್ಟ್ ನ ಪ್ರಕಾರ ಋತುರಾಜ್ ಗಾಯಕ್ವಾಡ್ ನೆಕ್ಸ್ಟ್ IPL 2027 ಅಲ್ಲಿ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ರಿಪೋರ್ಟ್ಸ್ ಮಾಡಿದ್ದಾರೆ. ಅಂದ್ರೆ CSK ಟೀಮು ಕ್ಯಾಪ್ಟನ್ಸಿನ ಋತುರಾಜ್ ಗಾಯಕ್ವಾಡ್ಗೆ ಕೊಟ್ಟರಪ್ಪ ಅಂದ್ರೆ CSK ಟೀಮ್ ಅಲ್ಲಿ ಬರೋಕೆ ಬಹಳ ಕಷ್ಟ ಹಾರ್ದಿಕ್ ಪಾಂಡ್ಯ ಅವರು. ಯಾಕಂದ್ರೆ ಫಸ್ಟ್ ಮೇನ್ ಪ್ರಿಯಾರಿಟಿ ಹಾರ್ದಿಕ್ ಪಾಂಡ್ಯದು ಅದು ಕ್ಯಾಪ್ಟನ್ಸಿ. ಅಂದ್ರೆ ಕ್ಯಾಪ್ಟನ್ಸಿ ಯಾರು ಕೊಡ್ತಾರೆ ಆ ಟೀಮ್ಗೆ ನಾನು ಹೋಗ್ತೀನಿ ಅಂತೇಳಿ. ಈಗ KKR ಟೀಮು ಫ್ರಂಟ್ ರನ್ ಅಲ್ಲಿ ಇದ್ದಾರೆ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡೋಕೆ. ನೋಡೋಣ ಏನಾಗುತ್ತೆ ಮುಂದೆ. CSK ಟೀಮ್ದು ಒಂದು ಮೀಟಿಂಗ್ ಇದೆ, ಮೇ ಬಿ ಈ ಒಂದು ವೀಕೆಂಡ್ ಅಲ್ಲಿ ಒಂದು ಮೀಟಿಂಗ್ ಇರುತ್ತೆ, ಬಿಗ್ ಮೀಟಿಂಗು. MSD ಅವರು ಆಲ್ರೆಡಿ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ. ಸಮಥಿಂಗ್ ಮ್ಯಾಜಿಕ್ ಆಗುತ್ತೆ ಈ ಒಂದು ವೀಕ್ ಅಲ್ಲಿ, ಈ ಒಂದು ವೀಕೆಂಡ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ CSK ಟೀಮ್ ಇಂದ ಬರುತ್ತೆ. ಕ್ಯಾಪ್ಟನ್ಸಿ ಬಗ್ಗೆ ಆಗಲಿ ಅಥವಾ ಟ್ರೇಡ್ ಬಗ್ಗೆ ಆಗಲಿ ಅಥವಾ ಹೆಡ್ ಕೋಚ್, ವೆರಿ ವೆರಿ ಇಂಪಾರ್ಟೆಂಟ್, ಹೆಡ್ ಕೋಚ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಈ ವೀಕೆಂಡ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ವಿ ಹ್ಯಾವ್ ಟು ವೇಟ್ ಅಷ್ಟೇ. ಬಟ್ ಹಾರ್ದಿಕ್ ಪಾಂಡ್ಯ ಒಂದು ಕ್ಲಾರಿಟಿ ಸಿಕ್ಕಿದೆ, ಕ್ಯಾಪ್ಟನ್ಸಿನ ಯಾರು ಕೊಡ್ತಾರೆ ಆ ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಅವರು ಹೋಗ್ತಾ ಇದ್ದಾರೆ. ದಿಸ್ ಇಸ್ ಮ್ಯಾಸಿವ್ ಇನ್ಫಾರ್ಮೇಶನ್. ಅದು ಖುದ್ದು ನನಗೆ ಸರ್ಪ್ರೈಸ್ ಏನಪ್ಪ ಅಂದ್ರೆ GT ಟೀಮ್ಗೆ ಅಪ್ರೋಚ್ ಮಾಡಿದ್ದು ಖುದ್ದು ಹಾರ್ದಿಕ್ ಪಾಂಡ್ಯ ಅವರು GTಗೆ ಅಪ್ರೋಚ್ ಮಾಡಿದರೆ ನನಗೆ ಕ್ಯಾಪ್ಟನ್ಸಿ ಕೊಟ್ಟರೆ ನಾನು GTಗೆ ಬರ್ತೀನಿ.
ಆದರೆ ಆಫರ್ನ ಜಿ ಟಿ ಮ್ಯಾನೇಜ್ಮೆಂಟ್ ಹೋಗು ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ ಬಾಸ್. ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಒಂದು ಇನ್ಫಾರ್ಮೇಶನ್ ಇದೆ. ಲೇಟೆಸ್ಟ್ ಅಪ್ಡೇಟು MS ಧೋನಿ ಅವರು ಗೋಯಿಂಗ್ ಟು ಬಿ ಮೆಂಟರ್ ಫಾರ್ CSK ಇನ್ IPL 2027. MS ಧೋನಿ ಅವರು ಮೆಂಟರ್ ಆಗೋದ ಚಾನ್ಸ್ ಇದೆ. ಮತ್ತು ನ್ಯೂ ಫಾರೆನ್ ಹೆಡ್ ಕೋಚ್ ಈಸ್ ಗೋಯಿಂಗ್ ಟು ವರ್ಕ್ ಅಂಡರ್ MS ಧೋನಿ. MS ಧೋನಿ ಅವರ ಅಂಡರ್ ಅಲ್ಲಿ ಹೆಡ್ ಕೋಚ್ ಅವರು ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ IPL 2027 ಅಲ್ಲಿ. ನಾಟ್ ಎವ್ರಿ ಒನ್ ಇನ್ ದ CSK ಕ್ಯಾಂಪ್ ವಾಂಟ್ಸ್ ಹಾರ್ದಿಕ್ ಪಾಂಡ್ಯ. ಅಂದ್ರೆ CSK ಟೀಮ್ ಅಲ್ಲಿ ಕೆಲವೊಂದು ಪ್ಲೇಯರ್ಸ್ಗೆ ಇಷ್ಟ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಬರೋದು. ಐ ಡೋಂಟ್ ನೋ ಯಾವ ರೀಸನ್ ಗೊತ್ತಿಲ್ಲ, ಬಟ್ ಕೆಲವೊಬ್ರು ಪ್ಲೇಯರ್ಸ್ಗೆ ಇಷ್ಟ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಎಂಟ್ರಿ ಕೊಡೋದು. ನೆಕ್ಸ್ಟ್ CSK ಅಂಡ್ GT ಆರ್ ಟಾಕ್ಸ್ ಇನ್ ಸ್ವ್ಯಾಪ್ ಇನ್ವಾಲ್ವಿಂಗ್ ಶಿವಮ್ ದುಬೆ ಅಂಡ್ ವಾಷಿಂಗ್ಟನ್ ಸುಂದರ್. ಶಿವಮ್ ದುಬೆ ಮತ್ತು ವಾಷಿಂಗ್ಟನ್ ಸುಂದರ್ ಟ್ರೇಡ್ ಮಾತುಕತೆ ಆಗುತ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ರುತುರಾಜ್ ಗಾಯಕ್ವಾಡ್ ಎಕ್ಸ್ಪೆಕ್ಟೆಡ್ ಟು ರಿಮೇನ್ ದಿ ಕ್ಯಾಪ್ಟನ್ ಆಫ್ CSK. ಅದು ಗೊತ್ತಿರದೆ ಅಟ್ಲೀಸ್ಟ್ ರುತುರಾಜ್ ಗಾಯಕ್ವಾಡ್ ನೆಕ್ಸ್ಟ್ IPL 2027 ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಮೇ ಬಿ ಏನಾದರೂ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ನಿರ್ಧಾರ ಮಾಡಬೇಕಾದ್ರೆ ಆ ಒಂದು ಮೆಗಾ ಆಕ್ಷನ್ ಬರುತ್ತೆ 2028 ಅಲ್ಲಿ. ಆ ಟೈಮಲ್ಲಿ ಬೇಕಾದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ರುತುರಾಜ್ ಗಾಯಕ್ವಾಡ್ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ನೆಕ್ಸ್ಟ್ IPL 2027 ಅಲ್ಲಿ ಅದನ್ನ ರಿವ್ಯೂ ಮಾಡಿಕೊಂಡು ಆಮೇಲೆ ಅವರು ನಿರ್ಧಾರ ಮಾಡ್ತಾರೆ. ಮ್ಯಾಸಿವ್ ಇನ್ಫಾರ್ಮೇಶನ್. ನೆಕ್ಸ್ಟ್ ರೋಹಿತ್ ಶರ್ಮಾ ಅವರ ಬಗ್ಗೆ ಒಂದು ಅಪ್ಡೇಟ್ ನ್ಯೂಸ್ 24 ಕಡೆಯಿಂದ. ಸರ್ಪ್ರೈಸ್ ನನಗೆ ರೋಹಿತ್ ಶರ್ಮಾ ವಿಲ್ ನಾಟ್ ಪ್ಲೇ 2027 ವರ್ಲ್ಡ್ ಕಪ್. ಸಾರಿ, ಬಟ್ ದಿಸ್ ಇಸ್ ಫೈನಲ್. ರಿಟೈರ್ಮೆಂಟ್ ಸೀರೀಸ್ ವಿಲ್ ಬಿ ಆರ್ಗನೈಸ್ಡ್ ಫಾರ್ ಹಿಮ್. ವೈಭವ್ ಬೋಲ್ ಅವರ ಇನ್ಫಾರ್ಮೇಶನ್ ಹಾಕಿದ್ದಾರೆ ನ್ಯೂಸ್ 24. ಎಸ್, ನ್ಯೂಸ್ 24 ಇಂದ ಅಪ್ಡೇಟ್. ಈಗ ಗೊತ್ತಿರದೆ ರೋಹಿತ್ ಶರ್ಮಾ ಅವರು ಅದೇನೋ ಒಂದು ರಿಯಾಲಿಟಿ ಶೋಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ BCCI ಅವರ ಕಾಂಟ್ರಾಕ್ಟ್ ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇದ್ದಾರೆ ಅಂತ ಪ್ಲೇಯರ್ಸ್ಗೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಂಗಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ರೋಹಿತ್ ಶರ್ಮಾ ಅವರು ಯಾಕೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನ್ಯೂಸ್ 24 ಅಪ್ಡೇಟ್ ನ ಮಾಡಿದೆ ರೋಹಿತ್ ಶರ್ಮಾ ಅವರು 2027 ಆ ಒಂದು ವರ್ಲ್ಡ್ ಕಪ್ ನ ಆಡಂಗಿಲ್ಲ, ಅವರು ರಿಟೈರ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂತೇಳಿ. ಏನಾಗ್ತಿದೆ ಗೊತ್ತಿಲ್ಲ, BCCI ಫೋರ್ಸ್ ಮಾಡ್ತಿದಾರ ಅಥವಾ ರೋಹಿತ್ ಶರ್ಮಾ ಖುದ್ದಾಗಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರ. ಸಾಕಷ್ಟು ಇನ್ಫಾರ್ಮೇಶನ್ ಬರುತ್ತೆ ಬಸ್, ಸರ್ಪ್ರೈಸಿಂಗ್ ಬಟ್ ಸ್ಯಾಡ್ ನ್ಯೂಸ್. ಆಕ್ಚುಲಿ ಹೇಳ್ಬೇಕಾದ್ರೆ ಇಂಡಿಯನ್ ಫ್ಯಾನ್ಸ್ಗೆ ರೋಹಿತ್ ಶರ್ಮಾ ಒಬ್ಬ ಲೆಜೆಂಡ್ ಪ್ಲೇಯರ್, ಆ ಒಂದು ವರ್ಲ್ಡ್ ಕಪ್ ಆಳರನ್ನೇ ರಿಟೈರ್ಮೆಂಟ್ ಕೊಟ್ಟರೆ ಫುಲ್ಫಿಲ್ ಆಗಲ್ಲ ಆ ಒಂದು ಡ್ರೀಮ್. ಸೊ ಐ ಹೋಪ್ ಈ ಒಂದು ರಿಪೋರ್ಟ್ ರಾಂಗ್ ಆಗಲಿ ಅಂತ ನಾವು ಸ್ವಲ್ಪ ಪ್ರೇ ಮಾಡೋಣ. ಏನಾಗುತ್ತೆ ಮುಂದೆ ಡಿಸ್ಕಷನ್ ಮಾಡೋಣ. ಸೊ ನೀವೇನಂತೀರಾ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರಾ? ಕಮೆಂಟ್ಸ್ ಮಾಡಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಇದೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ಎಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಇದೇ ರೀತಿಯಾಗಿ ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ. ಸಿಗೋಣ.